ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲಾ ಕೇಂದ್ರ 15 ಕಿಲೋಮೀಟರ್ ದೂರದಲ್ಲಿ ಇರುವ ಖಾನಾಪುರದಿಂದ ಕರಣಗಿ ಮತ್ತು ಬಲ್ಗಲ್ ಕಡೆ ಹೋಗುವ ರಸ್ತೆಯಲ್ಲಿ ತೆಗ್ಗು ತಿಣ್ಣೆಗಳಿಂದ ವಾಹನಗಳು ಓಡಾಡಲು ರಸ್ತೆಯ ಎರಡು ಬದಿಯಲ್ಲಿ ಜಾಲೆ ಬೆಳೆದಿದ್ದು ಎದುರಿಗೆ ಬರುವ ವಾಹನಗಳು ಕಾಣದೆ ಅಪಘಾತದ ಭೀತಿ ಉಂಟಾಗ್ತಾ ಇದೆ ಎಂದು ಒತ್ತಾಯಿಸಿದ ಹಿನ್ನೆಲೆ ಜಾಲೆಕಂಟಿ ತೆರವುಗೊಳಿಸುವಲ್ಲಿ ಮುಂದಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು. ಈ ಸಮಸ್ಯೆ ಬಗ್ಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸ್ಥಳೀಯ ಶಾಸಕರು ಆದ ಚನ್ನರೆಡ್ಡಿ ಪಾಟೀಲ್ ತುನ್ನೂರ ಅವರ ಗಮನಕ್ಕೆ ತಂದ ತಕ್ಷಣ ಸ್ಪಂದಿಸಿ ಈಗಾಗಲೇ ಖಾನಾಪುರ ಬಲ್ಕಲ್ ರಸ್ತೆ ನವೀಕರಣಕ್ಕೆ 5,85,00,000 ಮಂಜೂರು ಆಗಿದ್ದು ಕಾಮಗಾರಿ ಪ್ರಗತಿಯಲ್ಲಿ ಇದೆ ಅಂತ ಹೇಳಿತು. ಅದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಖಾನಾಪುರದಿಂದ ಕರಣಗಿ ಹೋಗುವ ರಸ್ತೆ ಕೂಡ ಶೀಘ್ರದಲ್ಲೇ ಎಡ ಮತ್ತು ಬಲಭಾಗದಲ್ಲಿ ಇರುವ ಜಾಲಿ ಕಂಟಿಗಳು ತೆರವುಗೊಳಿಸಿ ರಸ್ತೆ ನವೀಕರಣಕ್ಕೆ ತಗುಲುವ ಅಂದಾಜು ಪತ್ರಿಕಾ ವೆಚ್ಚವನ್ನ ಖುದ್ದಾಗಿ ನನಗೆ ತಲುಪಿಸಿ ಅಂತ ಅಧಿಕಾರಿಗಳು ಶಾಸಕರು ಸೂಚಿಸಿದ್ದಾರೆ. ಸ್ಥಳದಲ್ಲಿ ಇದ್ದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಸ್ಥಳೀಯ ಶಾಸಕರಿಗೆ ಸಾರ್ವಜನಿಕ ಹಾಗೂ ಗ್ರಾಮಸ್ಥರಿಂದ ಧನ್ಯವಾದಗಳನ್ನ ತಿಳಿಸಿದರು. ಖಾನಾಪುರದಿಂದ ಬಳ್ಕಲ್ ಹೋಗುವ ರಸ್ತೆ ಸಂಪೂರ್ಣ ನವೀಕರಣ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಖಾನಾಪುರದಿಂದ ಕರಣಗಿ ಹೋಗುವ ರಸ್ತೆಯೂ ಕೂಡ ನವೀಕರಣ ಶೀಘ್ರದಲ್ಲೇ ಮಾಡಲಾಗುತ್ತೆ. ಚನ್ನರೆಡ್ಡಿ ಪಾಟೀಲ್ ತುನ್ನೂರ ಶಾಸಕರು ಯಾದಗಿರಿ ಹೇಳಿಕೆ ಕೊಟ್ಟಿದ್ದಾರೆ. ಇವು ಖಾನಾಪುರ ಕರಣಗಿ ಬರುವಂಥ ಜಾಲಿ ಮುಳ್ಳು ಕಿತ್ತಿಗೆಸಿ ನಮಗೆ ಸ್ವಚ್ಛ ಮಾಡಿಕೊಡಬೇಕು. ಆದ ತಕ್ಷಣ ಮತ್ತೆ ಇದು ಡಾಂಬರ ಸ್ವಚ್ಛ ಇದನ್ನು ಮಾಡಿಕೊಡಬೇಕು. ನಾವು ಮೊನ್ನೆ ಜಾತ್ರೆ ಭಾಗಮಾಯಿ ಜಾತ್ರೆಗೆ ಬಂದಿರು ಉಮೇಶ್ ಅಣ್ಣವರು ಅವರಿಗೆ ಗಮನಕ್ಕೆ ತಂದಾಗ ಅದು ಎಷ್ಟೊತ್ತಿದ್ರೆ MLAಗೆ ನಾನು ಅದನ್ನು ಮಾತಾಡಿಗೆಸಿ ನಾನು ಅದು ಯೋಚನೆ ಮಾಡ್ತೇನೆ ಅಂತ ಹೇಳಿಗೆಸಿ ಅವರು ಅದನ್ನು ಮಾಡಿದರು. ಅವರಿಗೆ ನಾವು ಧನ್ಯವಾದ ಹೇಳಬೇಕಾಗಿದೆ. ಇದು JCP ಹಚ್ಚಿಗೆಸಿ ಉಮೇಶ್ ಅಣ್ಣವರು ಕಿಸ್ಸಕತ್ತಾರ. ಕರಣಗಿ ರೋಡು ಜಗ್ಗಿ ಮುಳ್ಳು ಬೆಳೆದವ. ಅದ್ರ ಸಲುವಾಗ ಈಗ ಉಮೇಶ್ ಅಣ್ಣವರು ಜಾತ್ರೆಗೆ ಬಂದಿದ್ದರು. ನಮ್ಮೂರು ಭಾಗಮಾಯಿ ಜಾತ್ರೆಗೆ ಬಂದಾಗ ಇದು ಶಾರ್ಟ್ ರೋಡ್ ಆಗ್ತದೆ ಸರ, ನಮ್ಗೆ ಮಾಡಿಸ್ಕೊಡ್ರಿ. ಈ ಚಟ್ನಳ್ಳಿ ಕ್ರಾಸಿನಲ್ಲಿ ಕರ್ಣಿಗೆ ಬರೋದಕ್ಕೆ ಭಾಳ ದೂರ ಆಗ್ತದ. ನಮ್ಗೆ ದವಾಖಾನಿಗೆ ಶಾಲೆ ಹುಡುಗರು ಅವೆಲ್ಲ ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ಸರ್ ಉಮೇಶ್ ಅಣ್ಣ ಸರ್ಗೆ ಹೇಳಿದ್ವಿ. ಆಮೇಲೆ ಅವರು MLA ಸರ್ಗೆ ಹೇಳಿಕೇಸಿ ಕಿತ್ತಿ ಕೊಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದರು. ಅದಕ್ಕೆ ಇವತ್ತು ಭರವಸೆ ಕೊಟ್ಟಂತೇ ಇವತ್ತು ಬಂದು 4 ಗಂಟೆಗೆ ಮುಳ್ಳು ಕಿತ್ತಿ ಕೊಡ್ಲಕತ್ತಾರ. ಅದ್ರ ಮುಳ್ಳು ಜಾಂಗಲ್ ಕಟ್ಟಿಂಗ್ ಕಿತ್ತಿದ್ದಲ್ಲದೆ ನಮ್ಗೆ ಡಾಂಬರೀಕರಣ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಬಲ್ಕಲ್ಲು ಖಾನಾಪುರ ಟು ಕರ್ಣಿಗಿ ಎರಡು ಕಡೆಗೆ ಏನದ ರಸ್ತೆ ಬದಿಯಲ್ಲಿ ಜಾಲಿ ಕಂಟಿಗಳನ್ನು ಬೆಳೆದು ಕಳಿಸಿ ರಸ್ತೆ ಸಂಪೂರ್ಣ ಹಾಳಾಗ್ಯದ. ತಕ್ಷಣ ಇದನ್ನು ದುರಸ್ತಿ ಜಾಲಿ ಕಂಟಿಗಳನ್ನು ತೆರವುಗೊಳಿಸಿ ರಸ್ತೆ ರಿಪೇರಿ ಮಾಡಿಕೊಡಬೇಕು. ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ, ಬಸ್ಸಿಗೆ, ಪ್ರಯಾಣಿಕರ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನಾನು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಸ್ಥಳೀಯ ಶಾಸಕರಾಗಿರತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಸರ್ ಅವರು ಖುದ್ದಾಗಿ ಅವರೇನದ ZP AW ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಎರಡು ಕಡೆಗೆ ಜಂಗಲ್ ಕಟ್ಟಿಂಗ್ ಯಾವುದು ಸಂಪೂರ್ಣ ಸ್ವಚ್ಛ ಮಾಡಿ ತೆಗ್ಗುಂಡಿಗಳಿಂದ ಮರಳಿಂದ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ರಿ. ಮತ್ತು ತಕ್ಷಣ ಅದನ್ನ ಯಾವುದು ಖರ್ಚು ವೆಚ್ಚ ಅದ್ಯಾವುದು ಡಾಂಬರೀಕರಣ ಮಾಡ್ಲಿಕ್ಕೆ ಎಷ್ಟು ಆಗ್ತದಂತ ಎಸ್ಟಿಮೇಟ್ ಮಾಡಿ ತಕ್ಷಣ ಸಬ್ಮಿಟ್ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸೂಚನೆ ಮಾಡಿರ್ತಕ್ಕಂಥದ್ದು. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಾನು ಕರ್ಣಿಗಿ ಗ್ರಾಮಸ್ಥರ ಕಡೆಯಿಂದ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಭಾಗಣ್ಣ, ನಿಂಗಣ್ಣ, ದೇವೇಂದ್ರಪ್ಪ, ಪವನ, ಸಣ್ಣ ಮುನಿಯಪ್ಪ, ದೇವರಾಜ್, ಈಶಪ್ಪ, ಭಾಗಣ್ಣ, ಮುದಕಪ್ಪ, ಈಶಪ್ಪ, ಮಲ್ಲಣ್ಣ, ರಸೂಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.